ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ, ಒಂದು ಹೋಟೆಲ್ನಲ್ಲಿ ನಾವು ಪೂರಿ ದೊಡ್ಡದಾಗಿ ಕೊಡ್ತಾರಲ್ಲ, ಆ ಥರ ನಾನು ಮನ್ಯಾಗ ರೆಡಿ ಮಾಡ್ಕೋದನ್ನು ಹೇಳ್ಕೊಡತ್ತೀನಿ, ಹಂಗೆ ತೋರ್ಸತ್ತೀನಿ. ನಾನು ಇದಕ್ಕೆ ಒಂದು ಬೌಲ್ ಆಗುವಷ್ಟು ಮೊಸರು ತೊಗೊಂಡನಿ, 2 ಬೌಲ್ ಆಗುವಷ್ಟು ಹಿಟ್ಟು ತೊಗೊಂಡನಿ. ಅದಕ್ಕೆ ಬೇಕಿಂಗ್ ಸೋಡಾ, 1 ಸ್ಪೂನ್ ಸಕ್ಕರೆ ಹಾಕ್ಕೋಬೇಕು, ಸ್ವಲ್ಪ ಎಣ್ಣೆನ ಬಿಟ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮಾತ್ರ ಮರಿಬೇಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಮೊಸರೆಲ್ಲ ಹೊಂದ್ಕೋಬೇಕು. ಇದಕ್ಕೆ ಸೂಪರ್ ಟೇಸ್ಟಿಯಾಗಿ ಬರ್ತೈತಿ. 10 ನಿಮಿಷದಲ್ಲೆಲ್ಲ ಮಾಡ್ಕೋಬೋದು ನಾವು. ಸಖತ್ ಟೇಸ್ಟಿಯಾಗಿರ್ತೈತಿ. ಒಂದು ಸಲ ಮಾಡಬೇಕಲ್ಲ, ಮಾಡಿದ್ರೆ ಗೊತ್ತಾಗ್ತೈತಿಲ್ಲ. ಹಿಟ್ಟು ಅನ್ಕಾರ ಜಾಸ್ತಿ ಹದವಾಗಿ ತೋರಿಸ್ಕೋಬೇಕಾಗ್ತೈತಿ. ಯಾಕಂದ್ರೆ ಪೂರಿ ಎಲ್ಲ ಚೆನ್ನಾಗಿ ಬರ್ತೈತಿ. ಪೂರಿ ಅನ್ನೋದಕ್ಕಿಂತ ಕಚೋರಿ ಅಂತಾರಲ್ಲ, ಆ ಥರ ನಾನು ಇವತ್ತು ಮಾಡತ್ತಿದ್ದೆ. ಪೂರಿ ತಿಂದು ಬೇಜಾರಾಗಿದ್ದವ್ರು ಈ ಥರ ಕಚೋರಿನ ಮಾಡ್ಕೊಂಡು ತಿಂದ್ರೆ ಸಕ್ಕ ಟೇಸ್ಟಿಯಾಗಿ ಬರ್ತೈತಿ, ಸೂಪರ್ ಆಗಿರ್ತೈತಿ. 10 ನಿಮಿಷದಲ್ಲಿ ಮಾಡ್ಬೋದು ನಾವು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನಾ ಈ ಥರ ಕಲಿಸ್ಕೊತೀನಿ. ಸಖತ್ತಾಗಿ ಕಲಿಸ್ಬೇಕು ಇದನ್ನು ಹದವಾಗಿ. ಸ್ವಲ್ಪ ನೀರು ಹಾಕ್ಕೊಂಡು ಏನೈತಿ ಈ ಥರ ಕಲಿಸ್ತಕ್ಕೋಬೇಕಿದೆ. ಈ ಥರ ಕಲಿಸಿಟ್ಕೊಂಡನಿ. ಮೇಲ್ಗಡೆ ಒಂಚೂರು ಎಣ್ಣೆನ ಸವರ್ಕೊಂಡೇನೈತಿ, ಇದನ್ನ ಮುಚ್ಚಿಟ್ಕೋಬೇಕು. ಒಂದು 10 ನಿಮಿಷ, ಒಂದು 5 ನಿಮಿಷ ಮುಚ್ಚಿಟ್ಕೊಂಡ್ಬಿಡ್ಬೇಕು. ಇದನ್ನು 5 ರಿಂದ 10 ನಿಮಿಷ. ಏನೈತಿ, ನಾನಿಲ್ಲಿ ಒಂದು ಬಾಜಿನ ಮಾಡತ್ತೀನಿ, ಅದರ ಜೊತೆಗೆ ಬೇಕಲ್ಲ, ಅದಕ್ಕಾಗಿ ಇದೊಂಥರ ಡಿಫ್ರೆಂಟ್ ಆಗಿರ್ತೈತಿ. ಹೋಟೆಲ್ದಾಗೆಲ್ಲ ಕೊಡ್ತಾರೆ ಈ ಥರ. ನಾನು ನೋಡಿದ್ನಿ ಇದನ್ನು ಬಿಜಾಪುರದಾಗ, ಚೆನ್ನಾಗಿ ಟೇಸ್ಟಿಯಾಗಿತ್ತು. ಇಲ್ಲೊಂದು ಪಾತ್ರೆನ ಇಟ್ಕೊಂಡನಿ, ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡನಿ, 2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ಇವಾಗ ಜೀರಿಗೆ, ಸಾಸಿವೆ, ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವು, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, ಇದೆಲ್ಲ ಹಾಕ್ಕೊಂಡು ಈ ಥರ ತಿರುಗಿಸ್ಕೋಬೇಕು. ಈ ಥರ ಒಗ್ಗರಣೆನ ರೆಡಿ ಮಾಡ್ಕೊಳ್ತೇನೆ ನಾನು. ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊನು ಹಾಕ್ಕೊಳ್ತೀನಿ, ಒಂದು ಅರ್ಧ ಅಷ್ಟು ಹಾಕ್ಕೊಂಡೆ. ನಾನು ಸ್ವಲ್ಪ ಮಾಡತ್ತಿರೋದಿಲ್ಲ, ಅದಕ್ಕಾಗಿ ಒಂದು 3-4 ಜನಕ್ಕೆ ಮಾಡಬೇಕಾದ್ರೆ ಇಷ್ಟ ಮಾಡ್ಬೋದು. ಇಲ್ಲಿ ನಾನು ಅರ್ಧ ಸ್ಪೂನ್ ಅರಿಶಿನ ಪುಡಿನ ಹಾಕತ್ತೀನಿ. ಇವಾಗ ಏನೈತಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇವಾಗ ನಾನು ಕಲಿಸಿಟ್ಟಿನ್ಲ ಕಡಲೆ ಹಿಟ್ಟನ್ನು ಅದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಮೇಲೆ ನೀರು ಹಾಕ್ಕೋಬೇಕು. ಇದಕ್ಕೇನೈತಿ, ನಿಮಗೆ ಸಿಹಿಯಾಗಿ ಬೇಕಾಗಿತ್ತಂದ್ರೆ ಸಕ್ಕರೆ ಹಾಕ್ಕೋಬೇಕು, ಬೆಲ್ಲ ಹಾಕ್ಕೋಬೇಕು. ಇಲ್ಲ ಅಂದ್ರೆ ಅದೇ ಥರ ಹಂಗೆ ಮಾಡ್ಕೊಂಬಿಡ್ಬೇಕು. ನಾನು ಏನೂ ಹಾಕ್ಕೊಂಡಿಲ್ಲ, ಸಕ್ಕರೆ ಬೆಲ್ಲ ಆಗಲಿ ಏನೂ ಆಗಲಿ ಹಾಕ್ಕೊಂಡಿಲ್ಲ. ಚೆನ್ನಾಗಿತ್ತು ಟೇಸ್ಟಿ. ಮೇಲ್ಗಡೆ ಏನೈತಿ ಕೊತ್ತಂಬರಿನ ಹಾಕ್ಕೊಂಡ್ಬಿಡ್ತೇನೆ ನಾನು. ಇವಾಗ ರೆಡಿ ಆಗತ್ತೈತಿ. ನಾನು ಪುರಿ ಏನೈತಿ ಹಿಟ್ಟ ಈ ಥರ ಬಂದೈತಿ, ಬಬಲ್ಸ್ ಎಲ್ಲ ಬಂದಿತ್ತು. ಈ ಥರ ಸಖತ್ತಾಗಿ ಬಂದಿತ್ತು, ಮಿದುವಾಗಿ. ಇದನ್ನ ಇವಾಗ ಲಟ್ಟಿಸ್ಕೊತಾನೆ ನಾನು. ಇಲ್ಲೇನೈತಿ, ಎಣ್ಣೆನ ಕಾಸಾಕಿಟ್ಕೊಂಡನಿ, ಪೂರಿನ ಲಟ್ಟಿಸ್ಕೊಂಡು ತೊಗೋತೀನಿ. ಇವಾಗ ಈ ಥರ ದೊಡ್ಡದಾಗಿ ಲಟ್ಟಿಸ್ಕೋಬೇಕು. ಇದನ್ನು ಚೆನ್ನಾಗಿರ್ತೈತಿ. ಇದನ್ನು ಹಂಗೆ ನೋಡ್ತಾ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡತ್ತಾರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಚೆನ್ನಾಗಿರ್ತಾವೆ ವೀಡಿಯೋಸ, ಗೊತ್ತಾಗ್ತೈತೆ ನಿಮ್ಗೆ ಯಾವ ಥರ ಅಂತ. ಇದು ದೊಡ್ಡದಾಗಿ ಈ ಥರ ಲಟ್ಟಿಸ್ಕೋಬೇಕು. ಈ ಥರ ದೊಡ್ಡದಾಗಿ ಲಟ್ಟಿಸ್ಕೊಂಡಿನಿ ನಾನು. ಇಲ್ಲೇನೈತಿ, ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ನಾವು ಇದನ್ನು ಬಿಟ್ಕೋಬೇಕು. ಈ ಥರ ಬಂದಿತ್ತು ಪೂರಿ, ಸಖತ್ ಟೇಸ್ಟಿಯಾಗಿ ಇರ್ತೈತಿ. ಈ ಥರ ಹಾಕ್ಕೋಬೇಕು. ಸಣ್ಣ ಪೂರಿನೂ ನಾನು ಇದೇ ಥರ ಮಾಡ್ಕೊಂಡನಿ. ನೋಡ್ಬೇಕು, ಇವಾಗ ಚೆನ್ನಾಗಿ ಉಬ್ಬಿ ಬರ್ತಾವೆ. ಯಾವ ಥರ ಉಬ್ಬಿದು ಗೊತ್ತಾ, ನನಗೇನು ಅಜಾಬ ಆಗಿಬಿಟ್ಟಿತ್ತು. ಹಿಂಗೆ ಆಗ್ತಾವ ಇವು ಪೂರಿ ಎಲ್ಲ ಅಂತ. ನಮ್ಮ ಕಡೆ ಎಲ್ಲ ಪುರಿನ ಅನ್ಕೋಬೇಕು, ಆದರೆ ಏನೈತಿ ಇದು ಕಚೋರಿ ಅಂತಾರೆ ಇದಕ್ಕೆ. ಈ ಕಡೆ ಎಲ್ಲ ಹೋಟೆಲ್ಲಾಗರ ಈ ಥರ ಆಗಿತ್ತು ನಂದು ಇವತ್ತಿನ ಬೆಳಗಿನ ನಾಷ್ಟ.
ಚೆನ್ನಾಗಿತ್ತು, ಸೂಪರಾಗಿತ್ತು. ಟೇಸ್ಟ್ನೂ ಅಷ್ಟು ಸೂಪರಾಗಿತ್ತು. ನೋಡಿರಿ ನೋಡ್ಬೇಕು ನೀವು ಇವಾಗ. ಮಿದು ಆಗಿ ಸಕ್ಕ ಟೇಸ್ಟಿಯಾಗಿಯೂ ಇತ್ತು. ಓಕೆ, ಇಷ್ಟ ಆಗಿತ್ತು ಅಂದ್ಕೊಂಡನಿ. ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಾಳೆ ಮತ್ತೆ ಸಿಗ್ತೀನಿ.